ಮತ್ತೆ ನಟ ಧನುಷ್ಗೆ ನಟಿ ನಯನತಾರಾ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ತನ್ನ ಡಾಕ್ಯುಮೆಂಟರಿಗೆ ಎನ್ಒಸಿ ನೀಡಿದ ಪ್ರೊಡ್ಯೂಸರ್ಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಎನ್ಒಸಿ ನೀಡಿದ ನಿರ್ಮಾಪಕರುಗಳಿಗೆ ನಯನತಾರಾ ಅವರು ಧನ್ಯವಾದವನ್ನ ಹೇಳಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿಯೇ ಥ್ಯಾಂಕ್ಸ್ ಹೇಳಿದ್ದಾರೆ. ನಯನ್ ನಿರ್ಮಾಪಕರುಗಳಿಗೆ ಹೆಸರು ಸಮೇತ ಧನ್ಯವಾದವನ್ನ ಅರ್ಪಣೆ ಮಾಡಿದ್ದಾರೆ. ಶಾರುಖ್ ಖಾನ್ ದಂಪತಿಯಿಂದ ಹಿಡಿದು ಸನ್ ಪಿಕ್ಚರ್ಸ್, ಲೈಕಾ ಪ್ರೊಡಕ್ಷನ್ ವರೆಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ದಾರೆ. ತನ್ನ ವೈಯಕ್ತಿಕ ಸಿನಿ ಜರ್ನಿಯ ಕುರಿತ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿಗೆ ಎನ್ಒಸಿ ನೀಡಿದ್ದ ನಿರ್ಮಾಪಕರು ನಟ ಕಮ್ ನಿರ್ಮಾಪಕ ಧನುಷ್ ನಾನು ರೌಡಿ ಡಾನ್ ಚಿತ್ರಕ್ಕೆ ಎನ್ಒಸಿ ನೀಡಿರಲಿಲ್ಲ. ಬದಲಿಗೆ 3 ಸೆಕೆಂಡ್ ಕ್ಲಿಪ್ ಬಳಸಿದ್ದಕ್ಕೆ 10 ಕೋಟಿ ಹಣ ಕೇಳಿ ನೋಟಿಸ್ ನೀಡಿದ್ದ ಧನುಷ್ ಆ ಬಗ್ಗೆ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಧನುಷ್ಗೆ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ರು. ಬಹಿರಂಗ ಪತ್ರ ಬರೆದು ಆಕ್ರೋಶವನ್ನ ಹೊರಹಾಕಿದ್ರು ನಯನತಾರಾ. ಇದೀಗ ಪರೋಕ್ಷವಾಗಿ ಮತ್ತೊಮ್ಮೆ ಧನುಷ್ಗೆ ಟಾಂಗ್ ಕೊಟ್ಟಿದ್ದಾರೆ. ಈಗ ಸಾಥ್ ನೀಡಿದ ನಿರ್ಮಾಪಕರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು. ಗಮನಿಸ್ತಾನೆ ಇದೀವಿ ತಮಿಳು ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಎಲ್ಲಾ ಚಿತ್ರರಂಗದ ಗಣ್ಯರು ನೋಡ್ತಾ ಇದ್ದಾರೆ. ನಯನತಾರಾ ಅವರು ಧನುಷ್ ಅವರ ವಿರುದ್ಧ ಸಮರವನ್ನ ಸಾರಿರುವುದಿಲ್ಲಿ. ತನ್ನ ಡಾಕ್ಯುಮೆಂಟರಿಗೆ ಎನ್ಒಸಿ ನೀಡಿದ ಪ್ರೊಡ್ಯೂಸರ್ಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ಥ್ಯಾಂಕ್ಸ್ ಹೇಳಿದ್ದಾರೆ ನಯನತಾರಾ ಅವರು. ನಿರ್ಮಾಪಕರುಗಳಿಗೆ ಹೆಸರು ಸಮೇತ ಧನ್ಯವಾದವನ್ನ ಅರ್ಪಣೆ ಮಾಡಿಕೊಂಡಿದ್ದಾರೆ. ಶಾರುಖ್ ಖಾನ್ ದಂಪತಿಯಿಂದ ಹಿಡಿದು ಸನ್ ಪಿಕ್ಚರ್ಸ್ ಆಗಿರ್ಬೋದು, ಲೈಕಾ ಪ್ರೊಡಕ್ಷನ್ ವರೆಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ. ತನ್ನ ವೈಯಕ್ತಿಕ ಸಿನಿ ಜರ್ನಿಯ ಕುರಿತ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿಗೆ ಎನ್ಒಸಿಯನ್ನ ನೀಡಿದ್ರು ನಿರ್ಮಾಪಕರು. ನಟ ಕಮ್ ನಿರ್ಮಾಪಕ ಧನುಷ್ ನಾನು ರೌಡಿ ಧಾನ್ ಚಿತ್ರಕ್ಕಾಗಿ ಎನ್ಒಸಿಯನ್ನ ನೀಡಿರಲಿಲ್ಲ. ಬದಲಿಗೆ 3 ಸೆಕೆಂಡ್ ಕ್ಲಿಪ್ ಬಳಸಿದ್ದಕ್ಕೆ 10 ಕೋಟಿ ಹಣ ಕೇಳಿ ನೋಟಿಸ್ ನೀಡಿದ್ರು. ಆ ಬಗ್ಗೆ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಧನುಷ್ಗೆ ಬಹಿರಂಗ ಪತ್ರದ ಮುಖೇನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರಶ್ನೆಯನ್ನ ಮಾಡಿದ್ರು. ಬಹಿರಂಗ ಪತ್ರ ಬರೆದು ಈ ಸಂದರ್ಭದಲ್ಲಿ ಆಕ್ರೋಶ ಹೊರಹಾಕಿದ್ರು ನಯನತಾರಾ ಅವರು. ಇದೀಗ ಪರೋಕ್ಷವಾಗಿ ಮತ್ತೊಮ್ಮೆ ಧನುಷ್ಗೆ ಟಾಂಗ್ ಕೊಟ್ಟಿದ್ದಾರೆ. ಈಗ ಸಾಥ್ ನೀಡಿದ ನಿರ್ಮಾಪಕರಿಗೆ ಧನ್ಯವಾದವನ್ನ ಅರ್ಪಣೆ ಮಾಡಿದ್ದಾರೆ ಲೇಡಿ ಸೂಪರ್ ಸ್ಟಾರ್.